ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸ್ವಾಮಿ ಬ್ರಹ್ಮಾನಂದರದ್ದು ಮಹಾನ್ ವ್ಯಕ್ತಿತ್ವ. ಅವರು ಸಮಾಜದ ಸುಧಾರಣೆಗಾಗಿ ವ್ಯಾಪಕವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡವರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮನ್ನ ತಾವು ಅರ್ಪಿಸಿಕೊಂಡವರು. ಈ ನಿಟ್ಟಿನಲ್ಲಿ ನಡೆದ ಹಲವಾರು ಚಳುವಳಿಗಳಿಗಾಗಿ ಜೈಲುವಾಸವನ್ನು ಅನುಭವಿಸಿದವರು. ಸ್ವಾತಂತ್ರ್ಯದ ನಂತರ ರಾಷ್ಟ್ರ ರಾಜಕಾರಣದಲ್ಲಿಯೂ ಮಹತ್ವ ಪಾತ್ರ ವಹಿಸಿದವರು. ಅಲ್ಲದೆ ಶಿಕ್ಷಣ ಕ್ಷೇತ್ರಕ್ಕೆ ಗಣನೀಯ ಕೊಡುಗೆ ನೀಡಿದವರು ಮತ್ತು ಸಮಾಜವು ಶಿಕ್ಷಣದ ಮೇಲೆ ಹೆಚ್ಚು ಗಮನ ಹರಿಸುವಂತೆ ಒತ್ತಾಯಿಸಿದವರು. ನಿಜಕ್ಕೂ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಬಹುಶಃ ಸ್ವಾಮಿ ವಿವೇಕಾನಂದರಂತೆ ಸಮಾಜಮುಖಿ ಕೆಲಸಗಳನ್ನ ನಿಷ್ಠೆಯಿಂದ ಬಹಳ ಉತ್ಸುಕರಾಗಿ ಮಾಡಿದವರು. ಸ್ವಾಮಿ ಬ್ರಹ್ಮಾನಂದ ಮಹಾರಾಜರು ಡಿಸೆಂಬರ್ 4, 1894ರಂದು ಉತ್ತರ ಪ್ರದೇಶದ ಹಮೀರ್ಪುರ್ ಜಿಲ್ಲೆಯ ರತ್ ತಹಸಿಲ್ನ ಬರಹಾರ ಗ್ರಾಮದಲ್ಲಿ ಮಧ್ಯಮ ರೈತ ಕುಟುಂಬದಲ್ಲಿ ಜನಿಸಿದವರು. ಸ್ವಾಮಿ ಬ್ರಹ್ಮಾನಂದ ಮಹಾರಾಜರ ತಂದೆ ಮಾತಾದಿನ್ ಲೋಧಿ ಮತ್ತು ಅವರ ತಾಯಿ ಜಶೋದಾಬಾಯಿ. ಸ್ವಾಮಿ ಬ್ರಹ್ಮಾನಂದರ ಬಾಲ್ಯದ ಹೆಸರು ಶಿವ್ ದಯಾಳ್. ಬಾಲ್ಯದಿಂದಲೂ ಸ್ವಾಮಿ ಬ್ರಹ್ಮಾನಂದರು ಮೂಢನಂಬಿಕೆ ಮತ್ತು ಅನಕ್ಷರತೆಯಂತಹ ಸಾಮಾಜಿಕ ಅನಿಷ್ಟಗಳನ್ನ ಬಲವಾಗಿ ವಿರೋಧಿಸಿದವರು. ಸ್ವಾಮಿ ಬ್ರಹ್ಮಾನಂದರು ಹಮೀರ್ಪುರದಲ್ಲಿ ತಮ್ಮ ಆರಂಭಿಕ ಶಿಕ್ಷಣವನ್ನು ಪಡೆದರು. ಇದರ ನಂತರ ಮನೆಯಲ್ಲಿಯೇ ರಾಮಾಯಣ, ಮಹಾಭಾರತ, ಗೀತೆ, ಉಪನಿಷತ್ತುಗಳು ಮತ್ತಿತರ ಶ್ರೇಷ್ಠ ಗ್ರಂಥಗಳನ್ನು ಅಧ್ಯಯನ ಮಾಡಿದರು. ಆ ಸಮಯದಿಂದ ಜನರು ಅವರನ್ನು ಸ್ವಾಮಿ ಬ್ರಹ್ಮಾನಂದ ಎಂದು ಕರೆಯಲು ಪ್ರಾರಂಭಿಸುತ್ತಾರೆ. ಅದಾಗ್ಲೇ ಪೋಷಕರಿಗೆ ನಿಮ್ಮ ಮಗ ಶಿವದಯಾಳ್ ಒಬ್ಬ ರಾಜನಾಗ್ತಾನೆ ಅಥವಾ ಶ್ರೇಷ್ಠ ತಪಸ್ವಿ ಆಗ್ತಾನೆ ಎಂದು ಸಂತರೊಬ್ಬರು ಭವಿಷ್ಯ ನುಡಿದಿದ್ರು. ಅದರಂತೆ ಶಿವದಯಾಳ್ ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಯತ್ತ ಒಲವು ತೋರೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇದೇ ನೋವು ತಂದೆಯನ್ನ ಬಾಧಿಸತೊಡಗುತ್ತೆ. ಯಾಕೆಂದ್ರೆ ತಂದೆ ಮಾತಾದಿನ್ ಲೋಧಿಗೆ ತನ್ನ ಮಗ ಸನ್ಯಾಸಿ ಆಗ್ಬಹುದೆಂಬ ಭಯ ಕಾಡೋಕೆ ಶುರು ಮಾಡಿತು. ಹಾಗಾಗಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಮಾತಾದಿನ್ ಲೋಧಿ. ಅದೇನೆಂದ್ರೆ ತನ್ನ ಮಗ ಶಿವದಯಾಳ್ 7ನೇ ವಯಸ್ಸಿರುವಾಗಲೇ ಹಮೀರ್ಪುರದ ಗೋಪಾಲ್ ಮಹಾತೋ ಎಂಬುವರ ಮಗಳು ರಾಧಾಬಾಯಿ ಎಂಬಾಕೆಯೊಂದಿಗೆ ವಿವಾಹ ಮಾಡಿಬಿಡ್ತಾರೆ. ಅವರ ವೈವಾಹಿಕ ದಾಂಪತ್ಯಕ್ಕೆ ಮುಂದೆ ರಾಧಾಬಾಯಿ ಒಬ್ಬ ಮಗ ಮತ್ತೆ ಮಗಳಿಗೆ ಜನ್ಮ ನೀಡ್ತಾರೆ. ಆದ್ರೆ ಎಲ್ಲವೂ ಸರಿ ಹೋಯ್ತು ಎನ್ನುವಾಗಲೇ ಬ್ರಹ್ಮಾನಂದರ ಆಧ್ಯಾತ್ಮಿಕ ತುಡಿತ ಮತ್ತಷ್ಟು ಉಲ್ಬಣವಾಗಿತ್ತು. ತನ್ನ 24ನೇ ವಯಸ್ಸಿನಲ್ಲಿ ತಮ್ಮ ಮಕ್ಕಳು ಮತ್ತು ಹೆಂಡತಿಯನ್ನು ತ್ಯಜಿಸಿ ಕೇಸರಿ ವಸ್ತ್ರಗಳನ್ನ ಧರಿಸಿದವರೇ ತಾನು ಸನ್ಯಾಸಿಯಾಗುವುದಾಗಿ ನಿರ್ಧರಿಸಿಬಿಡ್ತಾರೆ. ಅದಕ್ಕಾಗಿ ಪವಿತ್ರ ಯಾತ್ರಾ ಸ್ಥಳವಾದ ಹರಿದ್ವಾರದ ಭಾಗೀರಥಿ ನದಿ ದಡದಲ್ಲಿರುವ ಹರ್ ಕಿ ಪೌರಿ ಎಂಬಲ್ಲಿ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ್ರು. ನಂತರ ಶಿವದಯಾಳ್ ಲೋಧಿ ಆಗಿದ್ದ ಸಾಮಾನ್ಯನೊಬ್ಬ ಇಡೀ ವಿಶ್ವದಾದ್ಯಂತ ಸ್ವಾಮಿ ಬ್ರಹ್ಮಾನಂದ ಎಂದು ಪ್ರಸಿದ್ಧರಾದರು. ಸಾಂಸಾರಿಕ ಬದುಕನ್ನ ತ್ಯಾಗ ಮಾಡಿದ ಸ್ವಾಮಿ ಬ್ರಹ್ಮಾನಂದರು ಭಾರತದಾದ್ಯಂತ ತೀರ್ಥಯಾತ್ರಾ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿದ್ರು. ಈ ಸಮಯದಲ್ಲಿ ಹಲವಾರು ಸಂತರು, ಸಾಧುಗಳು ಹಾಗೂ ಋಷಿಗಳೊಂದಿಗೆ ಸಂಪರ್ಕಕ್ಕೆ ಬಂದರು. ಅವರಿಂದಲೇ ಗೀತೆಯ ರಹಸ್ಯ ಸಾರಗಳನ್ನ ಕಲಿತು ಹೀಗೆ ಸಮಾಜದ ಒಳಿತಿಗಾಗಿ ಮುನ್ನೆಲೆಗೆ ಬಂದ ಸ್ವಾಮಿಯವರು ಹಲವು ಬಾರಿ ಜೈಲಿಗೆ ಹೋದದ್ದೂ ಇದೆ. ನಂತರ ಜೈಲಿನಿಂದ ಬಿಡುಗಡೆಯಾದವರೇ ಗೀತೆಯ ರಹಸ್ಯ ವಿದ್ಯೆಗಳನ್ನು ಕರಗತ ಮಾಡಿಕೊಳ್ತಾರೆ. ಪಂಜಾಬ್ನಲ್ಲಿ ಹಲವಾರು ಶಾಲೆಗಳನ್ನು ಪ್ರಾರಂಭಿಸುತ್ತಾರೆ. ಅಲ್ಲದೆ ಮೊಟ್ಟ ಮೊದಲ ಬಾರಿಗೆ ಗೋಹತ್ಯೆ ನಿಷೇಧಿಸಲು ಚಳುವಳಿಗಳನ್ನ ಪ್ರಾರಂಭಿಸುತ್ತಾರೆ. ಈ ಮಧ್ಯೆ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದ್ರು. 1956ರಲ್ಲಿ ಸ್ವಾಮಿ ಬ್ರಹ್ಮಾನಂದರನ್ನು ಅಖಿಲ ಭಾರತ ಸಾಧು ಸಂತರ ಸಮಾವೇಶದ ಸದಸ್ಯರನ್ನಾಗಿ ಮಾಡಲಾಯಿತು. ಕಾರ್ಯಕಾರಿ ಸಮಿತಿಯಲ್ಲೂ ಸೇರಿಸಲಾಯಿತು. ಭಾರತದ ಮೊದಲ ರಾಷ್ಟ್ರಪತಿ ದಿವಂಗತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸ್ವಾಮಿ ಬ್ರಹ್ಮಾನಂದರು 1921ರಲ್ಲಿ ಗಾಂಧೀಜಿಯವರ ಸಂಪರ್ಕಕ್ಕೆ ಬಂದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸೇರಿಕೊಂಡ್ರು. 1930ರಲ್ಲಿ ಸ್ವಾಮಿ ಬ್ರಹ್ಮಾನಂದರು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಕ್ಕಾಗಿ 2 ವರ್ಷಗಳ ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರು. ಅವರನ್ನು ಹಮೀರ್ಪುರ್, ಹಾರ್ಡೋಯ್ ಮತ್ತು ಕಾನ್ಪುರ್ ಜೈಲುಗಳಲ್ಲಿರಿಸಿ ಚಿತ್ರಹಿಂಸೆ ನೀಡಲಾಯಿತು. ಬಿಡುಗಡೆಯಾದ ಬಳಿಕ ಸ್ವಾಮಿ ಬ್ರಹ್ಮಾನಂದರು ಉತ್ತರ ಭಾರತದಾದ್ಯಂತ ಸಂಚರಿಸಿ ಜನರನ್ನು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂತೆ ಪ್ರಚೋದಿಸುತ್ತಾರೆ.
ಅಲ್ಲದೆ ಸ್ವಾತಂತ್ರ್ಯ ಚಳುವಳಿಯ ಸಮಯದಲ್ಲಿ ಸ್ವಾಮೀಜಿಯವರ ಘೋಷಣೆ ಅಂದ್ರೆ ಎದ್ದೇಳಿ ವೀರರೇ ಎದ್ದೇಳಿ, ಗುಲಾಮಗಿರಿಯ ಸರಪಳಿಗಳನ್ನ ಮುರಿಯಿರಿ, ಈ ಆಡಳಿತವನ್ನ ಬೇರು ಸಹಿತ ಕಿತ್ತು ಹಾಕಿ, ಒಟ್ಟಿಗೆ ಎದ್ದೇಳಿ, ಇಂದು ಭಾರತ ಮಾತೆ ತ್ಯಾಗವನ್ನ ಬಯಸುತ್ತಾಳೆ, ಗುಲಾಮಗಿರಿಯ ಜೀವನಕ್ಕಿಂತ ಸಾವು ಉತ್ತಮ ಎಂದು ಘಂಟಾಘೋಷವಾಗಿ ಹೇಳ್ತಾರೆ. ಹೀಗಿರುವಾಗಲೇ ಬರೇಲಿ ಜೈಲಿನಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರನ್ನು ಭೇಟಿಯಾಗ್ತಾರೆ ಸ್ವಾಮೀಜಿಗಳು. ಜೈಲಿನಿಂದ ಬಿಡುಗಡೆಯಾದ ನಂತರ ಶಿಕ್ಷಣವನ್ನು ಉತ್ತೇಜಿಸುತ್ತಾರೆ. ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟು ಹಾಕ್ತಾರೆ, ಶಾಲೆಗಳನ್ನ ತೆರೆಯುತ್ತಾರೆ. 1942ರಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಸ್ವಾಮೀಜಿಯನ್ನ ಮತ್ತೆ ಜೈಲಿಗೆ ಹಾಕಲಾಯಿತು. ಬ್ರಹ್ಮಾನಂದರು ಬುಂದೇಲ್ಖಂಡದಾದ್ಯಂತ ಶಿಕ್ಷಣದ ಪ್ರಭಾವವನ್ನ ಜಾಗೃತಗೊಳಿಸಿದ್ರು. ಇಂದಿಗೂ ಹಮೀರ್ಪುರದಲ್ಲಿ ಅವರ ಹೆಸರಿನಲ್ಲಿ ಪದವಿ ಕಾಲೇಜುಗಳು ಕಾರ್ಯನಿರ್ವಹಿಸ್ತಾ ಇದೆ. 1938ರಲ್ಲಿ ಬ್ರಹ್ಮಾನಂದ ಅವರು ವಿದ್ಯಾಲಯವಾಗಿ ಇದಕ್ಕೆ ಅಡಿಪಾಯ ಹಾಕಿದ್ರು. ಇನ್ನು 1966ರಲ್ಲಿ ಗೋಹತ್ಯೆ ವಿರೋಧಿ ಚಳುವಳಿಯ ಸಂದರ್ಭದಲ್ಲಿ ಸಂಸತ್ತಿನ ಮುಂದೆ 10ರಿಂದ 12 ಲಕ್ಷ ಜನರನ್ನ ಒಟ್ಟುಗೂಡಿಸಿ ಪ್ರತಿಭಟನೆ ನಡೆಸಿದ್ರು. ಹಾಗಾಗಿ ಅವರನ್ನ ಬಂಧಿಸಿ ತಿಹಾರ್ ಜೈಲಿಗೆ ಕಳುಹಿಸಲಾಯಿತು. ಆದರೆ ಸ್ವಾಮೀಜಿ ಸುಮ್ಮನಾಗಲಿಲ್ಲ. ಮುಂದಿನ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸತ್ತು ಪ್ರವೇಶಿಸುವುದಾಗಿ ಸ್ವಾಮಿ ಬ್ರಹ್ಮಾನಂದರು ಪ್ರತಿಜ್ಞೆ ಮಾಡಿದ್ರು. ಜೈಲಿನಿಂದ ಬಿಡುಗಡೆಯಾದ ನಂತರ ಸ್ವಾಮೀಜಿ 1967ರಲ್ಲಿ ಜನಸಂಘದ ಪರವಾಗಿ ಹಮೀರ್ಪುರ ಲೋಕಸಭಾ ಸ್ಥಾನಕ್ಕೆ ಸ್ಪರ್ಧಿಸಿ ಭಾರೀ ಅಂತರದಿಂದ ಗೆದ್ದು ಬಿಡ್ತಾರೆ. ದೇಶದ ಸಂಸತ್ತಿನಲ್ಲಿ ಗೋವುಗಳ ರಕ್ಷಣೆಗಾಗಿ ಮತ್ತು ಗೋಹತ್ಯೆಯನ್ನು ವಿರೋಧಿಸಿ ಸುಮಾರು 1 ಗಂಟೆಗಳ ಕಾಲ ಐತಿಹಾಸಿಕ ಭಾಷಣ ಮಾಡಿದ ಮೊದಲ ಸ್ಪೀಕರ್ ಅಂದ್ರೆ ಸ್ವಾಮಿ ಬ್ರಹ್ಮಾನಂದರು. 1972ರಲ್ಲಿ ಮಾಜಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರ ಕೋರಿಕೆಯ ಮೇರೆಗೆ ಸ್ವಾಮೀಜಿ ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಂತು ಭಾರೀ ಅಂತರದಲ್ಲಿ ಗೆದ್ದು ಸಂಸತ್ತನ್ನು ಪ್ರವೇಶಿಸುತ್ತಾರೆ. ಸ್ವಾಮಿ ಬ್ರಹ್ಮಾನಂದ ಅವರಿಗೆ ಮಾಜಿ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಮತ್ತು ರಾಷ್ಟ್ರಪತಿ ವಿ ಗಿರಿ ಅವರೊಂದಿಗೆ ನಿಕಟ ಸಂಪರ್ಕವಿದೆ. ಇಷ್ಟೆಲ್ಲ ಸಂಪರ್ಕವಿದ್ದರೂ ಸ್ವಾಮೀಜಿಗೆ ಯಾವುದೇ ವೈಯಕ್ತಿಕ ಆಸ್ತಿ ಅಂತ ಇರಲಿಲ್ಲ. ಸನ್ಯಾಸ ದೀಕ್ಷೆ ತೆಗೆದುಕೊಂಡ ನಂತರ ಅವರು ಮಾಡಿದ ಪ್ರತಿಜ್ಞೆ ಅಂದ್ರೆ ತಮ್ಮ ಮರಣದವರೆಗೂ ಹಣವನ್ನ ಮುಟ್ಟುವುದಿಲ್ಲ ಎಂದು. ಹಾಗಾಗಿ ತಮ್ಮ ಬದುಕಿನುದ್ದಕ್ಕೂ ಹಾಗೆ ನಿಷ್ಠೆಯಿಂದ ಬದುಕಿದ್ರು. ತಮ್ಮ ಪಿಂಚಣಿಯನ್ನು ವಿದ್ಯಾರ್ಥಿಗಳ ಕಲ್ಯಾಣಕ್ಕಾಗಿ ದಾನ ಮಾಡಿದ್ರು. ಅವರು ತಮ್ಮ ಬದುಕನ್ನೇ ಸಾಮಾಜಿಕ ಸುಧಾರಣೆ ಮತ್ತು ಶಿಕ್ಷಣದ ಕ್ರಾಂತಿಗಾಗಿ ಮುಡಿಪಾಗಿಟ್ಟರು. ಬ್ರಹ್ಮಾನಂದರು ಒಮ್ಮೊಮ್ಮೆ ಹೀಗನ್ನುತ್ತಿದ್ದರು, ನನಗೆ ಯಾವುದೇ ವೈಯಕ್ತಿಕ ಆಸ್ತಿ ಇಲ್ಲ, ಅದೆಲ್ಲವೂ ಸಾರ್ವಜನಿಕರಿಗೆ ಸೇರಿದ್ದು ಎನ್ನುತ್ತಿದ್ದರು. ಭಾರತದಲ್ಲಿ ನಿಜವಾದ ಕರ್ಮಯೋಗಿ ಎಂಬ ಪದಕ್ಕೆ ನೈಜ ಉದಾಹರಣೆ ಎಂಬಂತಿದ್ದರು ಸ್ವಾಮಿ ಬ್ರಹ್ಮಾನಂದರು. ಕರ್ಮವನ್ನು ಯೋಗವಾಗಿ ಪರಿವರ್ತಿಸುವ ಕಲೆಯನ್ನು ಕರಗತ ಮಾಡಿಕೊಂಡ ಶ್ರೇಷ್ಠ ಯೋಗಿ ಅಂದ್ರೆ ಅದು ಸ್ವಾಮಿ ಬ್ರಹ್ಮಾನಂದರು. ಸ್ವಾಮೀಜಿಯವರ ತ್ಯಾಗ ಸ್ವಂತ ಜನರಿಗೆ ಸೀಮಿತವಾಗಿರಲಿಲ್ಲ, ಬದಲಾಗಿ ಇಡೀ ಸಮಾಜವೇ ಅವರ ತ್ಯಾಗದಿಂದ ಫಲವಾಗಿ ಅಭಿವೃದ್ಧಿ ಪಥದತ್ತ ದಾಪುಗಾಲಾಗ್ತಿತ್ತು. ಬ್ರಹ್ಮಾನಂದರನ್ನ ಬಡವರ ಪರವಾಗಿ ಸದಾ ಹೋರಾಡುವ ವ್ಯಕ್ತಿ, ಬುಂದೇಲ್ಖಂಡದ ಮಾಳವೀಯ, ಸ್ವಾತಂತ್ರ್ಯ ಹೋರಾಟಗಾರ, ತ್ಯಾಗದ ಸಾಕಾರ, ಸಂತ ವ್ಯಕ್ತಿತ್ವ ಎಂದು ಖ್ಯಾತಿಯನ್ನ ಗಳಿಸಿದ್ರು. ತಮ್ಮ ಬದುಕಿನ ಕೊನೆಯ 2 ವರ್ಷಗಳಲ್ಲಿ ಸ್ವಾಮೀಜಿಯವರು ಪೂರಿ ಜಿಲ್ಲೆಯ ಭುವನೇಶ್ವರದಲ್ಲಿ ಒಂದು ಮಠವನ್ನ ಸ್ಥಾಪಿಸಲು ತಮ್ಮನ್ನ ತಾವು ತೊಡಗಿಸಿಕೊಂಡರು. ಆದರೆ ಆರೋಗ್ಯವಂತರಾಗಿದ್ದ ಸ್ವಾಮೀಜಿಯವರಿಗೆ ಕಾಲರಾ ಕಾಯಿಲೆ ಆವರಿಸಿಕೊಳ್ಳುತ್ತೆ. ಉತ್ತಮ ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದವರಿಗೆ 3 ವರ್ಷಗಳ ಹಿಂದೆ ಆವರಿಸಿದ್ದ ಮಧುಮೇಹ ಮತ್ತೆ ಇನ್ನಿಲ್ಲದಂತೆ ಬಾಧಿಸಿಬಿಡ್ತು. ಇತ್ತ ಕಡೆ ಕಾಲರಾ, ಅತ್ತ ಕಡೆ ಶುಗರ್ ಕಾಯಿಲೆಯಿಂದ ಚೇತರಿಸಿಕೊಳ್ಳಲಾರದೆ ಸ್ವಾಮೀಜಿಯವರು ನರಕ ಯಾತನೆ ಪಟ್ಟರು. ಅದಾಗ್ಲೇ ತಮ್ಮ ಸಾವಿನ ಕ್ಷಣಗಳು ಸಮೀಪಿಸುತ್ತಿವೆ ಎಂದು ಅರಿತವರೇ ತಮ್ಮ ಶಿಷ್ಯ ವೃಂದವನ್ನ ಕರೆದು ಗಂಟೆಗಟ್ಟಲೆ ದೇಶ ಹಾಗೂ ಧರ್ಮದ ಪರ ಹಿತವಚನಗಳನ್ನ ನೀಡುತ್ತಾ, ನನ್ನನ್ನ ಹಿತಧ್ವನಿಯೊಂದು ಕರೆಯುತ್ತಿದೆ, ನಾನು ಹೋಗುವ ಸಮಯ ಬಂದಾಯ್ತು, ನಾನು ಹೋಗಲೇಬೇಕು, ಯಾವುದನ್ನು ಮರೆಯಬೇಡಿ, ಭಾರತದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡಿ ಎನ್ನುತ್ತಲೇ ಇಹಲೋಕದ ಯಾತ್ರೆ ಮುಗಿಸಿದ್ರು ಸ್ವಾಮಿ ಬ್ರಹ್ಮಾನಂದರು.
ಹೀಗೆ ತಮ್ಮ ಬದುಕನ್ನೇ ಕರ್ಮಯೋಗಕ್ಕೆ ಧಾರೆ ಎರೆದ ಸ್ವಾಮಿ ಬ್ರಹ್ಮಾನಂದರು ಸೆಪ್ಟೆಂಬರ್ 13, 1984ರಂದು ಇಹಲೋಕವನ್ನ ತ್ಯಜಿಸುತ್ತಾರೆ. ಆದರೆ ಅವರ ಜೀವನ ಮತ್ತು ಬೋಧನೆಗಳು ಇಂದಿಗೂ ಈ ದೇಶವಾಸಿಗಳಿಗೆ ಮಾರ್ಗದರ್ಶನ ನೀಡುತ್ತಿವೆ. ಇವಿಷ್ಟು ಸ್ವಾಮಿ ಬ್ರಹ್ಮಾನಂದರ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.